ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ರಾಹುಲ್ ಗಾಂಧಿ ನೇರವಾಗಿ ರಾಹುಲ್ ಗಾಂಧಿ ಈಗ 3 ಅಪ್ಪಣೆಯನ್ನ ಘೋಷಣೆಯನ್ನ, ಅದು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತು ಯಾರ್ಯಾರ ಬಗ್ಗೆ ಅಂತ ನಾನು ನಿಮಗೆ ಹೇಳ್ಬಿಡ್ತೀನಿ. ನೋಡಿ, ಆರಂಭದಲ್ಲೇ ಹೇಳ್ಬಿಡ್ತೀನಿ. ಒಂದು ಅಪ್ಪಣೆ, ಒಂದು ಘೋಷಣೆ ಸಿದ್ದರಾಮಯ್ಯನವರ ಕುರಿತಂತೆ, ಎರಡನೆಯ ತೀರ್ಮಾನ DK ಶಿವಕುಮಾರ್ ಕುರಿತಂತೆ, ಇನ್ನು 3ನೇ ತೀರ್ಮಾನ ಕರ್ನಾಟಕಕ್ಕೆ ಸಂಬಂಧಿಸಿದ ಮತ್ತೊಬ್ಬರು. ಯಾರು? ಇದು ಬಹಳ ಇಂಟ್ರೆಸ್ಟಿಂಗ್. ನಾನು ಹೇಳ್ತೀನಿ ಯಾರು ಅಂತ, ಏನು ತೀರ್ಮಾನ ಅಂತ ಕೂಡ ಹೇಳ್ತೀನಿ, ಹೇಗಾಯಿತು ಆ ತೀರ್ಮಾನ ಅನ್ನೋದನ್ನು ಕೂಡ ಹೇಳ್ತೀನಿ. ಬಹುಶಃ ಬಹಳ ಕ್ರೂಷಿಯಲ್ ಟೈಮಲ್ಲಿ ತೆಗೆದುಕೊಂಡಿರುವಂಥ ನಿರ್ಧಾರ. ಹಾಗಾದರೆ ಏನು ನಿರ್ಧಾರವನ್ನು ಕೈಗೊಂಡಿದ್ದಾರೆ? ಸಿದ್ದರಾಮಯ್ಯನವ್ರ ಬಗ್ಗೆ ಏನು ನಿರ್ಧಾರ, DK ಶಿವಕುಮಾರ್ ಅವ್ರ ಬಗ್ಗೆ ಏನು ನಿರ್ಧಾರ, ಹಾಗೂ ಕರ್ನಾಟಕದ ಮತ್ತೊಬ್ಬ ಕರ್ನಾಟಕಕ್ಕೆ ಸಂಬಂಧಿಸಿದವರು ಅವರ ಬಗ್ಗೆ ಏನು ತೀರ್ಮಾನ? ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ಕುತೂಹಲ ಇದೆ ಎಲ್ರಿಗೂ, ಏನಪ್ಪ ಇದೇನಿದು, ಒಂದು ರೀತಿ ಡೆಡ್ ಎಂಡಿಗೆ ಬಂದು ನಿಂತುಬಿಡ್ತಾ ಇದು. ಯಾಕಂದರೆ ಈ ಕಡೆ ಖರ್ಗೆ ಅವ್ರು ಹೇಳ್ತಾರೆ ಹೈಕಮಾಂಡ್ ಯಾವುದೇ ತೀರ್ಮಾನ ಮಾಡಲ್ಲ, ಇವರೇ ಮಾತಾಡ್ಕೊಳ್ಳಿ, ಇವರೇ ತೀರ್ಮಾನ ಮಾಡ್ಕೊಳ್ಳಿ ಅಂತ. ಸಿದ್ದರಾಮಯ್ಯವ್ರು ಹೇಳ್ತಾರೆ ಏನಿದ್ರು ರಾಹುಲ್ ಗಾಂಧಿ ತೀರ್ಮಾನ ಮಾಡಬೇಕು ಅಂತ. ಇಂತಹ ಸಂದರ್ಭದಲ್ಲಿ ಈಗ ರಾಹುಲ್ ಗಾಂಧಿಯೇ 3 ತೀರ್ಮಾನಗಳನ್ನ ಕೈಗೊಂಡಿದ್ದಾರೆ ಅಂತ ಹೇಳಿದೆ ನಾನು. ಒಂದಲ್ಲ ಎರಡಲ್ಲ, 3 ತೀರ್ಮಾನ. ಒಂದು ತೀರ್ಮಾನ ಸಿದ್ದರಾಮಯ್ಯವ್ರ ಬಗ್ಗೆ ಅಂತ ಹೇಳಿದೆ. ಏನು ಸಿದ್ದರಾಮಯ್ಯವ್ರ ಬಗ್ಗೆ ಏನು ತೀರ್ಮಾನ? DK ಶಿವಕುಮಾರ್ ಅವ್ರ ಬಗ್ಗೆ ಏನಾದರೂ ತೀರ್ಮಾನ ಮಾಡಲಿ, ಅವ್ರನ್ನ ಒಪ್ಪಿಸುವಂಥ ಪರಿಸ್ಥಿತಿ ಇದೆ. ಯಾಕಂದರೆ DK ಶಿವಕುಮಾರ್ ಅವರು ಒಂದೇ ಪಟ್ಟು, ಏನು CM ಪಟ್ಟ, ಅದನ್ನು ಬಿಟ್ಟು ಬೇರೆ ಏನೂ ಅವರು ಒಪ್ಕೊಳ್ಳುವಂಥ ಮನಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ. ಯಾವ ರೀತಿಯಲ್ಲೂ ನನ್ನನ್ನು ಕನ್ವಿನ್ಸ್ ಮಾಡಲಿಕ್ಕೆ ಬರಲೇಬೇಡಿ ಅಂತ ಹೇಳಿದ್ದಾರೆ. ಅಂತಹ ಸಂದರ್ಭ ಬಂದರೆ ನನ್ನ ದಾರಿ ನನಗೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ನೇರವಾಗಿ ಹೇಳಿದ್ದಾರೆ. ಹೀಗಿರುವಾಗ ಅವ್ರನ್ನ ಕನ್ವಿನ್ಸ್ ಮಾಡಲಿಕ್ಕೆ ಸಾಧ್ಯವಾ? ಮತ್ತು 3ನೇ ಅವರು, ನಾಳೆದಲ್ಲ ಕರ್ನಾಟಕಕ್ಕೆ ಸಂಬಂಧಿಸಿದವರು, ಅವ್ರ ಬಗ್ಗೆ ಒಂದು ತೀರ್ಮಾನ ಆಗಿದೆ ಅಂತಲಿ ಮೊದಲು ಅವ್ರದ್ದೇ ಹೇಳ್ತೀನಿ. ಸಿದ್ದರಾಮಯ್ಯವ್ರದ್ದು, DK ಶಿವಕುಮಾರ್ದು ಆಮೇಲೆ ಹೇಳ್ತೀನಿ. ಅವ್ರು ಯಾರಪ್ಪ ಅಂದರೆ ಕರ್ನಾಟಕಕ್ಕೆ ಸಂಬಂಧಿಸಿದವರು. ಯಾವ ರೀತಿ ಸಂಬಂಧ ಅಂದರೆ, ಅವರು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ನ ಉಸ್ತುವಾರಿ. ಯಾರು? ರಣದೀಪ್ ಸಿಂಗ್ ಸುರ್ಜೇವಾಲಾ ಬರ್ತಾ ಇದ್ದಾರಾ? ಎಲ್ಲರೂ ನೋಡಿದ್ದೀರಾ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರನ್ನ? ತಲೆನೇ ಹಾಕ್ತಾ ಇಲ್ಲ, ಕರ್ನಾಟಕದ ಕಡೆ ತಲೆ ಹಾಕಿ ಮಲಗ್ತಾ ಇಲ್ಲ ಅವರು. ಯಾಕೆ? ಏನಾಯಿತು ಇದ್ದಕ್ಕಿದ್ದ ಹಾಗೆ? ಯಾಕಂದರೆ DK ಶಿವಕುಮಾರ್ ಅವರಿಗೆ ಬಲವಾಗಿ ಇದ್ದವರೇ ಸುರ್ಜೇವಾಲಾ. DK ಶಿವಕುಮಾರಿಗೆ ಏನೇನು ಆಗಬೇಕು ಕರ್ನಾಟಕದಲ್ಲಿ ಮೀಡಿಯೇಟ್ ಮಾಡ್ತಾ ಇದ್ದಿದ್ದೇ ಇದೇ ಸುರ್ಜೇವಾಲಾ. ಅವರೇ ಈ ಕಡೆ ತಲೆ ಹಾಕ್ತಿದ್ದಂಗೆ ಯಾಕಾಯಿತು ನೋಡಿ. ನಿಮ್ಗೆ ಗೊತ್ತು, ಲಾಸ್ಟ್ ಮಂತ್ ಯಾವಾಗ ಬಿಹಾರ್ ಎಲೆಕ್ಷನ್ ಬಂತು, ರಿಸಲ್ಟ್ ಬಂತಲ್ಲ, ಸಿದ್ದರಾಮಯ್ಯನವ್ರು ಹೋಗಿ ರಾಹುಲ್ ಗಾಂಧಿ ಅವ್ರನ್ನ ಹಾಗೂ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದರು. ಆ ಸಂದರ್ಭದಲ್ಲಿ ಅವ್ರು ಫಸ್ಟ್ ಹೇಳಿದ್ದೆ, ಸುರ್ಜೇವಾಲಾ ಏನೇನು ತಪ್ಪು ಮಾಡಿದ್ದಾರೆ, ನನ್ನಿಂದ ಏನೇನು ತಪ್ಪು ಮಾತನಾಡಿಸಿದ್ದಾರೆ, ಆ ಎಲ್ಲ ವಿವರಗಳನ್ನ ಹೇಳಿದ್ರು. ಕೇಳಿದ್ರು ರಾಹುಲ್ ಗಾಂಧಿ ಅವರಿಗೆ, ನಿಮ್ಮ ಹೆಸರು ಹೇಳಿದ್ದಾರೆ, ನಿಮ್ಮ ಹೆಸರನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ನನ್ನ ಹತ್ರ ತ್ಯಾಗದ ಸಂದೇಶವನ್ನು KPCCಯ ವೇದಿಕೆಯ ಮೇಲೆ ಆಡಿಸಿದ್ರು, ನೀವು ಹೇಳಿದ್ದೀರಿ ಅಂತ ಹೇಳ್ಬಿಟ್ಟು ತ್ಯಾಗದ ಸಂದೇಶವನ್ನು ನನ್ನ ಬಾಯಲ್ಲಿ ಹೇಳಿಸಿದ್ರು. ಅದು ಯಾವ ರೀತಿ ವಿಶ್ಲೇಷಣೆ ಆಯಿತು ಅಂದರೆ, ಸಿದ್ದರಾಮಯ್ಯನವರು ಪಟ್ಟವನ್ನು ತ್ಯಾಗ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಅನ್ನೋ ರೀತಿಯ ಸಂದೇಶ ಕನ್ವೆ ಆಗೋ ರೀತಿಯಲ್ಲಿ ಮಾಡಿದ್ರು. ಸೊ ಈ ರೀತಿಯ ತಪ್ಪುಗಳನ್ನ ಒಬ್ಬ ಉಸ್ತುವಾರಿ ಮಾಡಿಸ್ತಾರೆ ಅಂದರೆ, ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಮಾಡಿಸ್ತಾರೆ ಅಂದರೆ, ಅದನ್ನು ನಾವು ಹೇಗೆ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ? ರಾಜ್ಯದಲ್ಲಿ ಯಾರೂ ಕೂಡ, ಯಾವ ನಾಯಕರು ಕೂಡ ಸುರ್ಜೇವಾಲಾ ಅವರ ನಾಯಕತ್ವವನ್ನು ಒಪ್ಲಿಕ್ಕೆ ರೆಡಿ ಇಲ್ಲ. ಮೊದಲು ಅವರಿಗೆ ಈಗಲೇ ಮಾತನಾಡಿ ಕರ್ನಾಟಕದ ಸುದ್ದಿಗೆ ಬರಬೇಡಿ ಅಂತ ಹೇಳಿ ಅಂದರು. ಅಲ್ಲೇ ಕೂತ್ಕೊಂಡು ರಾಹುಲ್ ಗಾಂಧಿ ಅವರು ಕ್ವಶನ್ ಮಾಡಿದ್ರು, ಏನು ಹೀಗೆಲ್ಲ ಆಗಿದೆ ಅನ್ನೋಂಥ ಕಂಪ್ಲೇಂಟ್ ಬಂದಿದೆಯಲ್ಲ, ಈ ರೀತಿ ಹೇಳಿ ನಿಜವಾ ನೀವು ಅಂತೇಳಿ. ಆ ಕಡೆಯಿಂದ ಉತ್ತರ ಇಲ್ಲ, ಕಡೆಗೆ ನೀವು ಕರ್ನಾಟಕ ಕಡೆ ತಲೆ ಹಾಕಿಬಿಡಿ ಅಂತ ಹೇಳಿದ್ರು. ಹೀಗಾಗಿ ಸುರ್ಜೇವಾಲಾ ಕರ್ನಾಟಕಕ್ಕೆ ಬರ್ತಾ ಇಲ್ಲ. ಅಲ್ಲಿಗೆ ಅವರ ಉಸ್ತುವಾರಿ ಕೊನೆಯಾಗಿದೆ. ಅಧಿಕೃತವಾಗಿ ಹೇಳಿಲ್ಲ, ಇದನ್ನು ಅನಧಿಕೃತವಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಹಾಗಾದರೆ ಯಾರು ಉಸ್ತುವಾರಿ? ಸದ್ಯ KC ವೇಣುಗೋಪಾಲ್ ಅವರೇ ಕರ್ನಾಟಕದ ಉಸ್ತುವಾರಿ ನೋಡ್ಕೊತಾ ಇದ್ದಾರೆ. ಒಂದಲ್ಲ ಒಂದು ಕಾರಣವನ್ನು ಮುಂದಿಟ್ಟು ಕರ್ನಾಟಕಕ್ಕೆ ಬಂದು ಆ ಸಂದರ್ಭದಲ್ಲಿ ಇಲ್ಲಿ ಏನೇನು ಡೈರೆಕ್ಷನ್ ಕೊಡಬೇಕು, ಏನೇನು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು ಅದೆಲ್ಲ ಕೊಟ್ಟು ಹೋಗ್ತಾ ಇದ್ದಾರೆ. ಇದು ನಂಬರ್ 1. ಸುರ್ಜೇವಾಲಾ ಯಾಕೆ ನಾಪತ್ತೆ ಆಗಿದ್ದಾರೆ ಅಂದರೆ ಇದೇ ಕಾರಣಕ್ಕೆ. ಯಾಕಂದರೆ ಈ ಕಡೆ ತಲೆ ಹಾಕಿದ್ರೆ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರಲ್ಲ, ಅವರಿಗೆ ಒಂದು ದೊಡ್ಡ ತಲೆ ಇದೆಯಲ್ಲ, ಅದೇ ಹೋಗುತ್ತೆ. ಹೀಗಾಗಿ ಸುರ್ಜೇವಾಲಾ ಕರ್ನಾಟಕದೊಂದಿಗಿನ ಸಂಬಂಧವನ್ನು ಕಡಿದುಕೊಳ್ಳುವಂಥ ಅನಿವಾರ್ಯ ಪರಿಸ್ಥಿತಿ ಹೀಗೆ ಬಂದಿದೆ. ಇನ್ನು ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ಡಿಸಿಷನ್ ಹಾಗೂ DK ಶಿವಕುಮಾರ್ ಬಗ್ಗೆ ಒಂದು ಡಿಸಿಷನ್ನ ಹೈಕಮಾಂಡ್ ಮಾಡಿದೆ ಅಂತ ಹೇಳಿದೆ. ಏನು ನೋಡಿ, ಸಿದ್ದರಾಮಯ್ಯನವ್ರ ವಿಚಾರವಾಗಿ ಸದ್ಯ ಅವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಏಕಾಏಕಿ ತಕ್ಷಣಕ್ಕೆ ಕೆಳಗಿಳಿಸುವ ಇರಾದೆ ಇಲ್ಲ ಅಂತ ರಾಹುಲ್ ಗಾಂಧಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೇಳಿದ್ದಾರೆ, ಈಗ ನಾವು ಏಕಾಏಕಿ ಅದು ಯಾವುದೇ ಪ್ರೋಸೆಸ್ಗೆ ಕೈ ಹಾಕಲ್ಲ, ನೀವು ಇದನ್ನು ಕನ್ವೆ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಅದನ್ನು ಹೇಳಲಾಗದೆ ಖರ್ಗೆ ಅವರು ಲೋಕಲ್ ಲೀಡರ್ಸೇ ಬಗೆಹರಿಸ್ಕೊತಾರೆ, ಹೈಕಮಾಂಡ್ ಈ ವಿಚಾರದಲ್ಲಿ ತಲೆ ಹಾಕಲ್ಲ ಅಂತ ಹೇಳಿದ್ದು.
ಯಾಕಂದರೆ ಬಗೆಹರಿಸೋದು ಅಂದರೆ ಏನು, ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸ್ಬಿಟ್ಟೆ ಏನಾದ್ರು ಬಗೆಹರಿಸ್ಬೇಕು. ಅದೇ ಡಿ ಕೆ ಶಿವಕುಮಾರ್ ಅವ್ರ ಡಿಮ್ಯಾಂಡು. ಅದು ಮಾಡಲಿಕ್ಕಾಗಲ್ಲ. ಹೀಗಿರುವಾಗ ಇನ್ನೇನು ಹೇಳಲಿಕ್ಕೆ ಸಾಧ್ಯ? ಇದು ಅರಿವಿದ್ದೇ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ತೀರ್ಮಾನ ಮಾಡ್ತಾರೆ ಅಂದಿದ್ದು. ಯಾಕಂದರೆ ಇಲ್ಲಿ ಲೋಕಲ್ ನಾಯಕತ್ವ ಈ ಗೊಂದಲಕ್ಕೆಲ್ಲ ಕಾರಣ. ಅವರವರೇ ಬಗೆಹರಿಸ್ಕೊತಾರೆ ಅಂತ ಹೇಳಿದ್ಮೇಲೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಕೂತ್ಕೊಂಡು ಮಾತಾಡಿಬಿಟ್ಟು ತೀರ್ಮಾನ ಮಾಡ್ಕೋಬೇಕು. ಅದಕ್ಕೆ ಸಿದ್ದರಾಮಯ್ಯವರು ರೆಡಿ ಇಲ್ಲ. ಅದಕ್ಕೆ ಅವ್ರೇನಂದರು, ರಾಹುಲ್ ಗಾಂಧಿ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ರು. ಮುಗಿತಲ್ಲ ಕತೆ. ಇನ್ನು ರಾಹುಲ್ ಗಾಂಧಿ ತೀರ್ಮಾನ ಮಾಡೋದು ಯಾವಾಗ, ಅದು ಆಗೋದು ಯಾವಾಗ, ಹೋಗೋದು ಯಾವಾಗ? ಅವ್ರೀಗ ಪ್ರಯಾರಿಟಿಯಾಗಿ ಇಟ್ಕೊಂಡಿರೋದು ವೆಸ್ಟ್ ಬೆಂಗಾಲ್, ಕೇರಳ, ತಮಿಳುನಾಡು, ಅಸ್ಸಾಂ, ಪುದುಚೇರಿ 5 ರಾಜ್ಯಗಳ ಚುನಾವಣೆ ಇದೆ. ಆ ಎಲೆಕ್ಷನ್ ಕಣ್ಣೆದುರುಗಡೆ ಇರುವಾಗ ಇಲ್ಲಿ ಬಂದು ಕೂತ್ಕೊಂಡು ಪಂಚಾಯಿತಿ ಮಾಡ್ತಾ ಇರ್ತಾರೆ ಅವರು. ಅವ್ರು ಈ ಕಡೆ ಸದ್ಯಕ್ಕಂತೂ ತಲೆ ಹಾಕಲ್ಲ. ಅಲ್ಲಿಗೆ ನಿಮಗೆ ಎಲೆಕ್ಷನ್ ಆಗೋದು ಯಾವಾಗ ಗೊತ್ತದು? ಮೇ ತಿಂಗಳಲ್ಲಿ ಚುನಾವಣೆ ನಡೆಯೋದು. ಅಷ್ಟೊತ್ತಿಗಾಗಲೇ ಬಜೆಟ್ ಆಗೋಗಿರುತ್ತೆ. ಇನ್ನೇನು ಮಾಡಲಿಕ್ಕೆ ಸಾಧ್ಯ? ಸೊ ಆ ದೃಷ್ಟಿಯಿಂದ ಸಿದ್ದರಾಮಯ್ಯವ್ರ ವಿಚಾರದಲ್ಲಿ ಈಗ ಯಾವುದೇ ತೀರ್ಮಾನ ಇಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿರುವಂಥದ್ದು ಡಿ ಕೆ ಶಿವಕುಮಾರ್ಗೆ ದೊಡ್ಡ ಹಿನ್ನಡೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವ್ರನ್ನೂ ಹೆಂಗಾದರೂ ಮನವೊಲಿಸ್ಬೇಕಲ್ಲ. ಅದಕ್ಕೇನು ಫಾರ್ಮುಲಾ ಅಂದರೆ, ಈಗ ಸಿದ್ದರಾಮಯ್ಯವ್ರದ್ದು ಒಂದು ಬೇಡಿಕೆ ಇತ್ತೇನು, ತಕ್ಷಣ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು, ಅನುಮತಿ ಕೊಡಿ ಅಂತ ಹೇಳಿ. ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿ ಸಿದ್ದರಾಮಯ್ಯವ್ರಿಗೆ ಹೇಳೇ ಬಿಟ್ಟಿದ್ರು ಡೆಲ್ಲಿ ಮೀಟಿಂಗಲ್ಲಿ, ಇಲ್ಲ ನೀವು ಸಚಿವ ಸಂಪುಟ ಪುನರ್ರಚನೆ ಮಾಡಿ ಖರ್ಗೆ ಅವ್ರ ಹತ್ರ ಮಾತಾಡ್ಕೊಂಡು ಅಂತ ಹೇಳಿದರು. ಬಟ್ ಖರ್ಗೆ ಅವರೇ ಯಾಕೋ ಅಷ್ಟು ಮಟ್ಟಿಗೆ ಆಸಕ್ತಿ ತೋರಿಸಲಿಲ್ಲ. ಡಿ ಕೆ ಶಿವಕುಮಾರ್ ಪಟ್ಟಿಟ್ಕೊಂಡು ನಿಂತಿದ್ದಾರೆ ಅಂತ ಹೇಳಿ ಮುಂದೆ ತಳ್ತಾ ಹೋದರು. ಈಗ ರಾಹುಲ್ ಗಾಂಧಿ ಸಚಿವ ಸಂಪುಟ ಪುನರ್ರಚನೆಯೂ ಇಲ್ಲ, KPCC ಅಧ್ಯಕ್ಷರಾಗಿ ಸದ್ಯ ಡಿ ಕೆ ಶಿವಕುಮಾರ್ ಅವರೇ ಮುಂದುವರಿಯುವುದು, ಹಾಗೂ ಡಿ ಕೆ ಶಿವಕುಮಾರ್ ಏಕೈಕ ಉಪಮುಖ್ಯಮಂತ್ರಿಯಾಗಿಯೇ ಮುಂದುವರಿಯುವುದು. ಎಲ್ಲಿಯವರೆಗೂ? ಈ 5 ರಾಜ್ಯಗಳ ಚುನಾವಣೆ ಮುಗಿಯೋವರೆಗೂ ಅನ್ನುವಂಥ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಅಲ್ಲಿಗೆ ಮೇ ತಿಂಗಳವರೆಗೂ ಹೋಯಿತು ಅಂದರೆ ಇನ್ನು ಜೂನಿಗೆ ಮತ್ತು ಅಧಿವೇಶನ ಇದೆ. ಮಳೆಗಾಲದ ಅಧಿವೇಶನ ಶುರು ಆಗುತ್ತೆ. ಅದು ಮುಗಿಬೇಕು. ಅದು ಮುಗಿದ ಮೇಲೆ ನೋಡ್ತಾ ನಿಮಗೆ ಬಂದೇ ಬಿಡುತ್ತೆ ಚಳಿಗಾಲದ ಅಧಿವೇಶನ, ಬಜೆಟ್ಟು. ಹಿಂಗೆ ಹೋಯಿತು ಅಂದರೆ ಸಾಮಾನ್ಯವಾಗಿ ಬಗೆಹರಿಯುವಂತಹ, ಇತ್ಯರ್ಥವಾಗುವಂತಹ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ಮೇಲ್ನೋಟಕ್ಕಂತೂ ಆ ರೀತಿ ಕಾಣಿಸ್ತಾ ಇಲ್ಲ. ಇನ್ನೇನಾದರೂ ಹೈಕಮಾಂಡ್ ಅದು ಏನಾಗುತ್ತೋ ಆಗಲಿ ಅನ್ನುವಂಥ ತೀರ್ಮಾನಕ್ಕೆ ಬಂದೇನಾದ್ರು ಡಿಸಿಷನ್ ತೆಗೆದುಕೊಳ್ಳುತ್ತಾ? ಆ ಪರಿಸ್ಥಿತಿಯಲ್ಲಿ ಹೈಕಮಾಂಡೇ ಇಲ್ಲ. ಯಾಕಂದರೆ ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಒಂದು ಧ್ರುವದಲ್ಲಿದ್ದರೆ ರಾಹುಲ್ ಗಾಂಧಿ ಮತ್ತೊಂದು ಧ್ರುವದಲ್ಲಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಯಾವ ತೀರ್ಮಾನವೂ ಆಗುವಂಥ ಸಾಧ್ಯತೆಗಳು ಗೋಚರಿಸ್ತಾ ಇಲ್ಲ. ಹೈಕಮಾಂಡ್ ಏನು ತೀರ್ಮಾನಕ್ಕೆ ಬಂದಿದೆ ಅಂದರೆ, ಹೈಕಮಾಂಡ್ ಒಂದು ನಿರ್ಧಾರ ಮಾಡಿದೆ. ಯಾವ ನಿರ್ಧಾರ ಅಂದರೆ, ಯಾವ ನಿರ್ಧಾರವನ್ನು ಮಾಡದೇ ಇರುವುದು ಸಹ ಒಂದು ನಿರ್ಧಾರವೇ ಅಂತ ಹೇಳಿ. ನೀವೇನು ಹೇಳ್ತೀರಿ? ಹೈಕಮಾಂಡ್ನ ಯಾವುದೇ ತೀರ್ಮಾನ ಮಾಡದಿರುವ ತೀರ್ಮಾನ ಸರಿ ಅಂತೀರಾ, ಅಥವಾ ಏನಾದರೂ ಒಂದು ಡಿಸಿಷನ್ ಮಾಡಿಬಿಡಬೇಕು ಅಂತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.